ಅಯ್ಯೋ ಪಾಪಿ ಮುಂಚೆನೆ ಹೇಳಕ್ಕಾಗ್ಲಿಲ್ವಾ ಈಗ ನೀವು ಅಮೆರಿಕ ಹೋಗ್ತೀರಾ ಅಥವಾ ಇನ್ನೊಂದು ಮಗು ಮಾಡ್ಕೋತೀರಾ ಸರ್ ಕೇಳಿದಿದೆ ಫಸ್ಟ್ ಮಾತು. ಜನಪದವನ್ನ ನಾನ್ ತಗೊಂಡಿದೀನಿ ಅನ್ನೋದಕ್ಕಿನ್ನ ಜನಪದ ನನ್ನ ಕರ್ಕೊಂಡು ಹೋಯ್ತು. ಜನಪದದ ರಾಯಭಾರಿಯಾಗಿ ನಾನು ಹೋಗಿರೋದು. ಈ ಗಲ್ಲು ಗಲ್ಲಿನತ ನಿಂಬಿಯ ಬನದ ಮಗಳ ಅದೆಲ್ಲ ನಾವು ಡ್ಯಾನ್ಸ್ ಮಾಡ್ತಿದ್ವಿ. ಮುಂದಿನ ಪೀಳಿಗೆಗೆ ಈ ಜನಪದವನ್ನ ಹೇಳ್ಕೊಡ್ಬೇಕು. ಅಲ್ಲಿ ನಡೆಯೋದ್ ಕಾರ್ಯಕ್ರಮ ಬರೀ ಸ್ಯಾಟರ್ಡೆ ಸಂಡೇಸ್. ಅವ್ರಿಗೆ ಹೆಕ್ಟಿಕ್ ವರ್ಕ್ ಅಲ್ಲಿರೋರ್ಗೆಲ್ಲ, ಅಂದ್ರೆ ಮಂಡೇ ಟು ಫ್ರೈಡೆ ಹೆಕ್ಟಿಕ್. ಅಕ್ಕ, ಇಷ್ಟೆಲ್ಲ ಅನುಭವಗಳನ್ನ ಇಟ್ಕೊಂಡ್ರ ನೀವು ಜನಪದ ಯಾಕೆ ಬೇಕು ಮನುಷ್ಯನಿಗೆ ಅಂತ ನೀವು ಅನ್ಕೊಂಡಿದ್ದೀರಿ? ಜನಪದ ಯಾವುದೇ ಪ್ರಕಾರ ತಗೊಂಡ್ರೆ ಜನಪದ ಅನ್ನೋದಿದೆಯಲ್ಲ, ಜನಪದ ಪ್ರಕಾರ ಮಾತ್ರ ನೇರವಾಗಿ ಒಬ್ಬ ಮನುಷ್ಯನ ಇದಕ್ಕೆ ನಾಟುತ್ತೆ. ಜನಪದ ನಮ್ಮ ದೈನಂದಿನ ಬದುಕು. ಜನಪದ ಅನ್ನೋದು ನಾವು ದಿನ ಬೆಳಗ್ಗೆದ್ದು ಸಂಜೆವರೆಗೂ ಏನ್ ಮಾಡ್ತೀವಿ ಅದು ಜನಪದವೇ. ಅದು ಸರಿ, ಬದುಕೇ ಜನಪದ ಅಂತ. ಹೌದು ಹೌದು, ಬದುಕಿಗೆ ಜನಪದ ಬೇಡ, ನಮ್ ಬದುಕೇ ಜನಪದ. ಹೌದು, ಬದುಕೇ ಜನಪದ. ನಾವ್ ಇದ್ರಲ್ಲೇ ಬಾಳ್ತಾ ಇರೋದು. ಆಕ್ಚುಲಿ ನಮ್ ಜೀವನ ಇರೋದೇ ಇದು. ನಮ್ ಹಿರಿಯರು ಬೆಳಗ್ಗೆದ್ದು ಬೆಳಗಾಗಿ ನಾನೆದ್ದು ಯಾರ್ಯಾರನೇ ಒಂದೊತ್ತು ಊಟ ಕೊಡುವಂತ ಭೂಮಿ ತಾಯಿನ ನೆನ್ಸ್ಕೊಳ್ತಾರೆ ಅಲ್ವಾ. ಅವಾಗಿನ ಕಾಲದಲ್ಲಿ ಹಿರಿಕರು ತಮ್ಮ ದೈನಂದಿನ ಕೆಲಸದ ಶ್ರಮ ಗೊತ್ತಾಗದೆ ಇರ್ಲಿ ಅಂತ ಹಾಡುಗಳನ್ನ ಕಟ್ಟಿದ್ರು. ಇವಾಗ ರಾಗಿ ಬೀಸೋ ಕಲ್ಲೆ ಚಿನ್ನಾರನ್ನದ ಕಲ್ಲೆ, ನಾ ಬೀಸೋ ಕಲ್ಲೆ ರಾಗಿ ಕಲ್ಲೆ ಹಾಡ್ಕೊಂಡ್ ಬೀಸ್ತಾ ಇದ್ರು. ಅವ್ರಿಗೆ ಆ ಶ್ರಮ ಗೊತ್ತಾಗದೆ ಇರ್ಲಿ ಅಂತ. ಹಾಗೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಸಂದರ್ಭಕ್ಕೂ ಹುಟ್ಕೊಂಡಂತಹ ಗೀತೆಗಳಿದೆಯಲ್ಲ, ಇವತ್ತು ನಾವು ಅದರಿಂದ ಅನ್ನ ತಿಂತಾ ಇದೀವಿ. ಆಮೇಲೆ ಇವಾಗ ದಿನ ಬೆಳಗಾದ್ರೆ ನಮ್ಗೆ ಅದೇ ತಾನೆ ಅಲ್ವಾ, ಎಲ್ಲವೂ ಅದರಲ್ಲೇ ಅಡಗಿದೆ. ಜನಪದನೇ ನಮ್ ಜೀವನ ಆಗಿರ್ಬೇಕಾದ್ರೆ ಜನಪದ ಯಾಕೆ ಬೇಕು ಅನ್ನೋದು ಪ್ರಶ್ನೆನೇ ಇಲ್ಲ ಅಂತ ನನ್ನ ಅನಿಸಿಕೆ. ಜನಪದನೇ ಬದುಕು ಅಂತ ಹೇಳ್ತಾ ಇದೀರಿ. ಖಂಡಿತ. ಬದುಕಿಗೆ ಜನಪದ ಬೇಡ, ಮನುಷ್ಯನ ಬದುಕೇ ಜನಪದ. ಹೌದು ಹೌದು, ಒಳ್ಳೆ ಉತ್ತರ. ಅಕ್ಕ, ಜಾನಪದ ಒಂದು ಕೊಂಡಿ ಹಾಕಿರ್ತಕ್ಕಂಥ ನಿಮ್ಮ ಹಾಗೂ ಅಮೆರಿಕ ಜನಗಳ ಮಧ್ಯ ಸಂಬಂಧದಲ್ಲಿ ಮರೆಯಲಾಗದಂತಹ ನೆನಪುಗಳಿದ್ರೆ ಹಂಚ್ಕೊಳ್ಳಿ. ಖಂಡಿತವಾಗ್ಲೂ. ನಾನು ಆಗಲೇ 2019 ಒಂದು ವಿಷಯ ಹೇಳಿದೆ ನಿಮಗೆ. 2020 ನಾನು ಅಮೆರಿಕ ಹೋಗಬೇಕಾಗಿತ್ತು, ಕೋವಿಡಿಂದ ಹೋಗೋಕ್ಕಾಗಲಿಲ್ಲ. ಇಲ್ಲಿಂದನೇ ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ಸ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ. ಸೊ ಆ ಟೈಮಲ್ಲಿ ನಾವು ಮುಂಚೆ ಈ ಸಭಾಂಗಣ ಕಟ್ಟಿದಾಗ ಬರೀ ನನ್ನ ಏನು ಯೂಟ್ಯೂಬ್ ಹಾಡುಗಳಿಗೆ ಮಾತ್ರ ಸ್ವಲ್ಪ ಸೀಮಿತವಾಗಿ, ಆಮೇಲೆ ಒಂದಷ್ಟು ಕಾರ್ಯಕ್ರಮ, ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಇಲ್ಲಿ ಮಾಡ್ಕೋತಾ ಇದ್ವಿ. ನಮ್ಗೆ ಅವಾಗ ಕೋವಿಡ್ ಸಮಯದಲ್ಲಿ ಒಂದು ದುಡಿಮೆ ಬೇಕು. ನಾವು ಗಾಯಕರು, ಮನೇಲಿ ಯಜಮಾನ್ರು, ಕೀಬೋರ್ಡ್ ಆರ್ಟಿಸ್ಟು ಮತ್ತು ಸೌಂಡ್ ಸಿಸ್ಟಮ್ ಇದೆ, ಎಲ್ಲವೂ ನಮ್ಗೆ ಪ್ರೋಗ್ರಾಮ್ ಸಿಕ್ಕಿರತಾನೆ ದುಡ್ಡು ಬರೋದು. ನಮ್ಗೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ದುಡಿಮೆನೇ ಇಲ್ಲ. ಸೊ ನಮ್ಗೆ ಆ ಸಮಯದಲ್ಲಿ ಈ ಒಂದು ಜಾಗವನ್ನ ಬೇರೆಯವ್ರಿಗೆ ನಾವು ಬಾಡಿಗೆ ಕೊಡಬೇಕಾಗಿ, ಪ್ರದರ್ಶನ ಕಲಾವಿದರು ತಾವು ವರ್ಕ್ ಫ್ರಮ್ ಹೋಮ್ ಮಾಡಕ್ಕಾಗಲ್ಲ. ಹೇಳಿದ್ನಲ್ಲ, ಒಂಥರ ನಾವು ಸಾಫ್ಟ್ವೇರ್ ಯಾರು ಇಲ್ಲ, ಎಲ್ಲರೂ ಹಾರ್ಡ್ವೇರ್, ಎಲ್ಲ ಮೈಕ್ ಇಟ್ಕೊಂಡು ಆಡೋರೆ ಎಲ್ಲಾರು. ಸೊ ಆ ಸಂದರ್ಭದಲ್ಲಿ ಹೇಗೆ ದುಡಿಮೆ ಬೇಕು ನಮ್ಗೆ. ಒಂದು ಈಗ ಆಚೆ ಕಡೆ ಕಾರ್ಯಕ್ರಮ ನಡೀತಾ ಇಲ್ಲ, ಎಲ್ಲೂ ಆಚೆ ಹೋಗಂಗೆ ಇಲ್ಲ, ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ, ಬರೀ ಇಲ್ಲಿಂದ ಹಾಡಿಸ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಸೊ ಅಂಥ ಸಮಯದಲ್ಲಿ ನಾನು ಬೇರೆಯವ್ರಿಗೆ ಈ ಒಂದು ಜಾಗವನ್ನ ಬಾಡಿಗೆ ಕೊಡ್ಬೇಕಾಗಿ ಬಂದಾಗ ಸ್ವಲ್ಪ ನೋಡ್ತಾರೆ, ಎಲ್ಲ AC ಇದೆಯಾ, ಒಂದು ಬ್ಯಾಕಪ್ ಇದೆಯಾ, ಪವರ್ ಬ್ಯಾಕಪ್ ಇದೆಯಾ ಅಂತೆಲ್ಲ ನೋಡ್ತಾರೆ. ಆ ಸಮಯದಲ್ಲಿ ಇಲ್ಲೇನು ಇರಲಿಲ್ಲ ಇನ್ನು. ಸೊ ನಮಗೆ ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ ಆಯ್ತಲ್ಲ ಅಮೆರಿಕಾಗೆ, ಒಂದು 2-3 ಕಡೆ ನಂಗೆ ಹಿಂಗೆ ಕಾರ್ಯಕ್ರಮ ಆದಾಗ ನನ್ನ ಒಂದು ಇದು ಏನು ಗೊತ್ತಾ, ಈಗಲೂ ಹಾಗೆ ಒಂದು ಕಾರ್ಯಕ್ರಮ ಬಂತು ಅಂತ ಹೇಳಿದ್ರೆ ನನ್ನ ಬಳಗ, ನನ್ನ ಟೀಮ್ ಫುಲ್ಲು ಕರೆದ್ಬಿಡ್ತೀನಿ. ಇವಾಗ ಒಂದು ಕಾಗೆ ಒಂದು ಅಗಳ ಕಂಡರೆ ಕರಿಯ ತನ್ನ ಬಳಗವನ್ನು ಅಂತ ಹೇಳ್ತಾರಲ್ಲ, ಹಾಗೇನೆ ಬರೋ ಒಂದು 10 ರೂಪಾಯಿ ಎಲ್ಲರೂ ಹಂಚ್ಕೊಂಡು ತಿನ್ನೋಣಪ್ಪ, ಒಂದೊಂದು ರೂಪಾಯಿ ತಿನ್ನೋಣ ಎಲ್ಲರೂ ಬನ್ನಿ ಅಂತ. ಖಂಡಿತ ತುಂಬಾ ದೊಡ್ಡದು. ಯಾಕಂತ ಹೇಳಿದ್ರೆ ನಾವು ಕಲಾವಿದ್ರು ಒಂದು ಹೊಟ್ಟೆ ಪಾಡಿಗೆ ನಮ್ಗೆ ಅನ್ನ ಬೇಕೇ ಬೇಕು. ಒಂದು ಜೊತೆಲಿ ನಮ್ಗೆ ಮಾನಸಿಕವಾಗಿ ತುಂಬಾ ಕುಗ್ಗೋಗ್ತೀವಿ ಕಲಾವಿದ್ರು. ಅಂದ್ರೆ ನಮ್ಗೆ ಬೇರೆ ಏನು ನಾವು ಕೆಲಸನೇ ಮಾಡಲ್ವಲ್ಲ ನಾವು. ನನ್ನ ಕೆಲಸ ಜೊತೆಲಿ ನಮ್ಮ ಹಾಬಿ ಅಂತ ಹೇಳೋದು ತಪ್ಪಾಗತ್ತೆ. ನಮ್ಮ ದೈನಂದಿನ ಬದುಕಾಗಿ ಹೋಗಿರುತ್ತಲ್ಲ ಇದು ವೃತ್ತಿಯನ್ನ ನಾವು ಅಷ್ಟು ಇದಾಗ ತಗೊಂಡಿರ್ತೀವಿ. ಏನೂ ಇಲ್ಲ, ನಮ್ಗೆ ಹಾಡ್ತಾನೆ ಇಲ್ಲ ಅಂದ್ರೆ ನಾವು ಗಾಯಕರು ಅಲ್ವೋ ಅಂತ ಅನ್ಸ್ಬಿಡುತ್ತೆ ಕೆಲವು ದಿವಸಕ್ಕೆ. ಹಂಗಾಗಿತ್ತು. ಸೊ ಆ ಸಮಯದಲ್ಲಿ ಅಮೇರಿಕದವ್ರು ಕಾರ್ಯಕ್ರಮ ಮಾಡಿಸಿದಾಗ ನನಗೆ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಹಿಂಗೆ ಕಾರ್ಯಕ್ರಮ ನೋಡಿ, ನೀವು ಕಾರ್ಯಕ್ರಮ ಕೊಟ್ಟಿದ್ದೀರಾ ನಮಗೆ, ನಿಜವಾಗ್ಲೂ ಇವತ್ತು ನೀವು ನಮ್ಮ ಅನ್ನದಾತರು, ನಮ್ಮಲ್ಲಿ ಇನ್ನೊಂದು ಬೇಡಿಕೆ ನಾವು ಇಡ್ತಾ ಇದ್ದೀವಿ, ದಯವಿಟ್ಟು ನಿಮ್ಮಲ್ಲಿ ಸಾಧ್ಯವಾದರೆ ಈ ಒಂದು ವೇದಿಕೆ ಏನು ಸಭಾಂಗಣ ಇದೆ, ಇದು ಬೇರೆಯವ್ರಿಗೂ ನಾವು ಬಾಡಿಗೆ ಕೊಡಬೇಕಾಗಿದೆ, ಕೊಟ್ಟರೆ ನಮಗೆ ಸ್ವಲ್ಪ ಬದುಕು ನಡೆಯುತ್ತೆ, ನೀವೇನೋ ಸಹಾಯ ಮಾಡಬಹುದಾ? ಒಂದು UPSಗೆ ಮತ್ತು ಒಂದು 5 kV UPS ಬೇಕು ಈ ಒಂದು ಜಾಗಕ್ಕೆ, ಲೈಟಿಂಗ್ಸು ಮತ್ತು ಇದೆಲ್ಲ ಬ್ಯಾಕಪ್ ಬೇಕು ಅಂದರೆ, ಜೊತೆಯಲ್ಲಿ ಒಂದು 2 AC ಬೇಕಾಗತ್ತೆ ಅಂತೆಲ್ಲ ಹೇಳಿದಾಗ ಎಷ್ಟಾಗ್ಬೋದು ಅಂದಾಜು ಅಂತೆಲ್ಲ ಬಂದಾಗ ಇಷ್ಟೊಂದು ಎಸ್ಟಿಮೇಷನ್ ಕಳಿಸ್ದೆ. ಸೊ ಅವರು
ನೀವು ನಂಬಲ್ಲ, ಆ ಕಾರ್ಯಕ್ರಮ ಆಗ್ತಿದ್ದಂಗೆನೆ 2-3 ದಿವಸದಲ್ಲಿ ನನ್ನ ಅಕೌಂಟ್ಗೆ 1.25 ಲಕ್ಷ ಕಳಿಸಿದ್ದಾರೆ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದ್ರೆ ಥ್ಯಾಂಕ್ ಯು ಸರ್. ಯಾರು ಕಳಿಸಿದಿರೋ ಅವ್ರಿಗೆ ತುಂಬಾ ಧನ್ಯವಾದಗಳು. ನೀವು ಕಳಿಸಿರೋ AC ಹವಾದಲ್ಲೇ ಕೂತ್ಕೊಂಡು ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಿಜವಾಗ್ಲೂ ಒಂದೊಂದು ಸಂಸ್ಥೆಗೂ ಒಂದೊಂದು ಕನ್ನಡ ಸಂಘಕ್ಕೂ ಆಮೇಲೆ ಅಲ್ಲಿನ ಒಂದು ಕನ್ನಡಿಗರ ಪ್ರೀತಿ ಇದೆಯಲ್ಲ, ಅದು ಬೆಲೆ ಕಟ್ಟಲಾಗದಂತಹ ಪ್ರೀತಿ. ಅವ್ರು ಅದೇ ಹೇಳಿದ್ರಲ್ಲ, ಇಲ್ಲ ಸವಿತಕ್ಕ, ನಾವು ನಮ್ಮ ಕೈಲಾದಷ್ಟು ಒಬ್ರೊಬ್ರ ಹತ್ರನೂ ಕಲೆಕ್ಟ್ ಮಾಡಿ ಕಳಿಸ್ತೀವಿ. ಅದೇ ಹೇಳ್ತಾರಲ್ಲ, ಯಾರ್ಯಾರು ಕಳಿಸಿದ್ರು ಅವ್ರಿಗೆಲ್ಲ ನನ್ನ ಲೆಟ್ರ್ ಮೂಲಕ, ಇಮೇಲ್ ಮೂಲಕ ಅವ್ರಿಗೆಲ್ಲ ಥ್ಯಾಂಕ್ಸ್ ಕಳಿಸಿ, ನಾನು ಅವ್ರಿಗೆಲ್ಲ ಒಂದು ನನ್ನ ಕಡೆಯಿಂದ ಫೋನ್ ಮಾಡಿ ಒಂದು ಧನ್ಯವಾದಗಳನ್ನ ಸಲ್ಲಿಸಿ ಅವ್ರಿಗೆಲ್ಲ. ಜನಪದ ಸಿರಿ ಮುಖಾಂತರ ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಜನಪದ ಸಿರಿಯ ಎಲ್ಲ ಏನು ಟೆಕ್ನಿಷಿಯನ್ಸ್ ಇದ್ದಾರೆ, ಕಾಂತರಾಜ್ ಸರ್, ಶ್ರೀನಿವಾಸ್ ಸರ್ ಮತ್ತು ಎಲ್ಲ ಹುಡುಗರು ಎಲ್ಲರ ಕಡೆಯಿಂದ ನಿಮ್ಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನಿಜವಲ್ಲೂ ಅದು ಮರೆಯಲಾಗದು ಅದೆಲ್ಲ. ಅಂದರೆ ಆ ಒಂದು ಕ್ಷಣಕ್ಕೆ ನಮ್ಗೆ ಕೈ ಹಿಡಿತಾರಲ್ಲ ಸರ್, ಅದು ದೊಡ್ಡ ವಿಷಯ ನಿಜವಾಗ್ಲು. ನನ್ಗೆ ನೋಡಿ, ಆ ಕಾರ್ಯಕ್ರಮ ನಾನು 1.25 ಲಕ್ಷ ಏನ್ ಬಂದು ಇನ್ನೊಂದು 25,000 ನನ್ನ ಕೈಯಿಂದ ಹಾಕಿ ಎಲ್ಲ ಸೇರಿಸಿ UPS ಒಂದು 2 AC ಎಲ್ಲವೂ ಇಲ್ಲಿ ಮಾಡಿದ ತಕ್ಷಣ ಅದು 1 ತಿಂಗಳಲ್ಲೇ ನಂಗೆ ರಿಟರ್ನ್ಸ್ ಬಂತು ನೋಡಿ. ಅಷ್ಟು ಜನ ಇಲ್ಲಿ ಬಂದು ಕಾರ್ಯಕ್ರಮಗಳು ಮಾಡಿದ್ರು, ಅಷ್ಟು ಈ ಸ್ಪೇಸ್ ಯೂಸ್ ಆಯ್ತು, ನಮಗೆ ಆ ದುಡಿಮೆ ಆಯ್ತು, ಬದುಕಾಯ್ತು. ನಿಜವಾಗ್ಲು ಬದುಕು ಕಟ್ಕೊಟ್ರು. ನಿಮ್ಮ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಹೊಸ ಪ್ರಶ್ನೆ ಹುಟ್ಟಿದೆ ನನಗೆ. ಹೇಳಿ. ಯಾಕೆ ಈ ಅಮೆರಿಕ ನಿವಾಸಿಗಳಿಗೆ, ಅಂದ್ರೆ ಕನ್ನಡಿಗರಿಗೆ, ಈ ಕೋವಿಡ್ ಸಂದರ್ಭದಲ್ಲೂ ಆನ್ಲೈನ್ ಮುಖಾಂತರ ಕಾರ್ಯಕ್ರಮವನ್ನ ನೋಡಬೇಕು, ಕೇಳಬೇಕು, ಇಷ್ಟು ವ್ಯಾಮೋಹ ಯಾಕಿರ್ಬೋದು ಜನಪದದ ಮೇಲೆ ಅಂತ ನಿಮ್ಮ ಅಭಿಪ್ರಾಯ? ಜನಪದನೇ ಅಂತಲ್ಲ, ಎಲ್ಲಾ ಪ್ರಕಾರಗಳನ್ನು ಕೇಳ್ತಾ ಇದ್ರು. ಎಸ್ಪೆಷಲಿ ಆಮೇಲೆ ಜನಪದಕ್ಕೆ ಅಷ್ಟು ಒಲವು ಕೊಟ್ರಲ್ಲ, ಅದು ಖುಷಿನೂ ಆಯ್ತು ನನಗೆ. ಕಾರಣ ಏನಿರ್ಬೋದು ಅಂತ? ಕಾರಣ ಏನಿರಬಹುದು ಅಂದ್ರೆ, ಒಂದು, ನಮ್ಮ ನಾಡನ್ನ ಬಿಟ್ಟು ಹೋಗಿ ಅವ್ರು ಅಲ್ಲಿ ಎಲ್ಲೆಲ್ಲೋ ಮೂಲೆ ಇರ್ತಾರೆ. ಅವ್ರಿಗೆ ಸೋಷಿಯಲ್ ಗ್ಯಾದರಿಂಗ್ ಅನ್ನೋದು ಬೇಕಿರುತ್ತೆ. ಅವ್ರು ಅದೇ ಹೇಳ್ತಾರಲ್ಲ, ಸವಿತಕ್ಕ, ನಾವು ವಾರಕ್ಕೊಂದ್ಸಲ ಎಲ್ಲ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ತಲೆ ಕೆಟ್ಟೋಗುತ್ತೆ. ಸೊ ನಮ್ಗೆ ಅಂಥ ಸಮಯದಲ್ಲಿ ನಿನ್ಗೆ ವಾರಕ್ಕೊಂದ್ಸಲ ಸಿಗಕ್ಕಾಗ್ತಿಲ್ಲ, ನಮ್ಗೆ ಇದೂ ಇಲ್ಲ ಅಂತ ಹೇಳಿದ್ರೆ ನಾವು ಕನ್ನಡವನ್ನ ಉಳಿಸೋದು ಎಲ್ಲಿ ಬಂತು ಹಾಗಾದ್ರೆ? ನಮ್ಮವರ ಜೊತೆ ಒಡನಾಟ ಬೇಕು ಅಂತ ಬೇಕು ಅವ್ರಿಗೆ ಅದೇ ಹೇಳ್ತಾರಲ್ಲ, ಒಂದು ಒಡನಾಟ ಬೇಕು. ಮತ್ತೆ ಅವ್ರು ಅಲ್ಲಿ ಇತ್ಕೊಂಡು ನಮ್ಮ ಕನ್ನಡತನವನ್ನ ಉಳಿಸ್ತಿದ್ದಾರೆ, ಬೆಳೆಸಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಮ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ. ನೋಡಿ, ನಮ್ಗೆ ಇಲ್ಲಿ ಏನೇ ಬೇಕು ಅಂದ್ರೆ 5 ನಿಮಿಷಕ್ಕೆ ಹೋಗ್ತೀವಿ, ತರ್ತೀವಿ, ಬರ್ತೀವಿ. ಬಟ್ ಅವ್ರಿಗೆ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಬೇಕು ಅಂದ್ರೆ ಮಿನಿಮಮ್ 3-4 ತಿಂಗಳು ಯೋಜನೆ ಮಾಡ್ಕೋಬೇಕು ಅವರು. ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ರೆ ದುಬಾರಿ ಒಂದು, ಜೊತೆಯಲ್ಲಿ ನಿಮ್ಗೆ ಅಕ್ಕಪಕ್ಕ ತಕ್ಷಣಕ್ಕೆ ನೀವು ಬೇಕಾದಂಗೆ ಸಿಗಲ್ಲ. ನಾ ಹೇಳಿದ್ನಲ್ಲ, ಇದು 4 ದೊಡ್ಡದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ರಾಜ್ಯದಿಂದ ರಾಜ್ಯಕ್ಕೆ ಹೋಗೋಕೆ ಅಷ್ಟು ದೂರ ಆಗುತ್ತೆ. ಜೊತೆಯಲ್ಲಿ ನಿಮ್ಗೆ ಎಲ್ಲ ಒಂದು ಅಂಗಡಿಗೆ ಹೋಗ್ಬೇಕು ಅಂದ್ರೂ ಎಷ್ಟೋ ಕಿಲೋಮೀಟರ್ ದೂರ ಇರುತ್ತೆ. ಆಮೇಲೆ ಪ್ರತಿಯೊಂದೂ ಸಿಸ್ಟಮ್ಯಾಟಿಕ್ ಆಗಿ ನಡಿಬೇಕಲ್ಲಿ. ಇವಾಗ ಕಾರ್ಯಕ್ರಮ ಆಗ್ತಿದ್ದಾರೆ, ಒಂದು 3-4 ತಿಂಗಳ ಮುಂಚೆನೆ ಹಾಲ್ ಬುಕ್ ಆಗಿರ್ಬೇಕು. ಜೊತೆಯಲ್ಲಿ ಏನೇನ್ ಬೇಕು ಅದಕ್ಕೆ ಸೌಲಭ್ಯಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು. ಅವರು ನಿಮ್ಮನ್ನ ಕರ್ಸ್ಕೋಬೇಕು. ಖಂಡಿತವಾಗ್ಲು ಇಷ್ಟೆಲ್ಲ ಇದೆ. ಅವ್ರು ಅಷ್ಟು ದೂರ ಇದ್ಕೊಂಡು ನಮ್ಮ ಕನ್ನಡತನವನ್ನು ಉಳಿಸ್ತಾ ಇದ್ದಾರೆ. ಆಮೇಲೆ ಕನ್ನಡಿಗರನ್ನ ಬೆಳೆಸ್ತಾ ಇದ್ದಾರೆ. ಆಮೇಲೆ ಜೊತೆಲಿ ನಮ್ಮ ಎಲ್ಲ ಕನ್ನಡಿಗರ ಕೈ ಹಿಡಿದ್ರು ಆ ಟೈಮಲ್ಲಿ. ನಿಜವಾಗ್ಲೂ ಎಲ್ರಿಗೂ ಒಂದು ತುಂಬ ಧನ್ಯವಾದಗಳು ಹೇಳಲೇಬೇಕು. ಜನಪದ ಜೊತೆಯಲ್ಲಿ ಸಾಕಷ್ಟು ತಂಡಗಳಿಗೆ ಅವಕಾಶವನ್ನ ಕೊಟ್ಟರು. ಆಮೇಲೆ ಎಲ್ಲರಿಗೂ ಕೈ ತುಂಬ ಸಂಭಾವನೆ ಕೊಟ್ಟರು. ಅದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಎಲ್ಲರೂ ಹಾಡ್ಸ್ಕೋತಾರೆ. ಎಷ್ಟೋ ಜನ ನಮ್ಗೆ ಆ ಸಮಯದಲ್ಲಿ ಸುಮ್ಮನೆ ಹಾಡ್ಸ್ಕೊಂಡಿದ್ದಾರೆ. ನಮಗೂ ಏನ್ ಗೊತ್ತಾ, ಒಂದು ಬೇಜಾರು ಕಳಿಬೇಕು, ನಮ್ಮಲ್ಲಿರೋ ಒಂದು ನಾವು ಸಂಗೀತಗಾರರು ಗಾಯಕರನ್ನ ಮರ್ತೋಗ್ತೀವಲ್ಲ ಅನ್ನೋದಕ್ಕೆ ಹಾಡ್ಬೇಕಾಗಿರುತ್ತೆ. ಕೆಲವು ಸಲ ಅಯ್ಯೋ ಏನು ಆನ್ಲೈನ್ ಅಲ್ವಾ ಮೇಡಮ್, ಮನೇಲೆ ಕೂತ್ಕೊಂಡು ಹಾಡ್ತಿರಲ್ವಾ ಮೇಡಮ್, ಯಾಕೆ ಮೇಡಮ್ ದುಡ್ಡು ಅಷ್ಟು, ಇಂತೆಲ್ಲ ಕೇಳೋರಿದ್ದಾರೆ. ಅಂತ ಮಧ್ಯದಲ್ಲಿ ಅವರು ಕೈ ತುಂಬ ಸಂಭಾವನೆ ಕೊಟ್ಟು ಇಲ್ಲಿನ ಒಂದು ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಕಲಾವಿದರಿಗೂ ಎಲ್ರಿಗೂ ಸೇರಿಸಿ ಕೊಟ್ಟು ನಮ್ಗೆ ಕಾರ್ಯಕ್ರಮ ಮಾಡಿಸ್ತಾರೆ ಅಂದ್ರೆ ಅದು ಎಷ್ಟು ದೊಡ್ಡ ವಿಷಯ ಅಲ್ವಾ? ನಿಜವಾಗ್ಲೂ ಅವರು. ಆಮೇಲೆ ಅಂಥದ್ರಲ್ಲಿ ಇಷ್ಟು ನಾನು ಎಲ್ಲಾ ಪ್ರಕಾರದ ಗೀತೆಗಳು, ಚಲನಚಿತ್ರ ಗೀತೆ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಶಾಸ್ತ್ರೀಯ ಆಗಿರ್ಬೋದು, ಅದರ ಮಧ್ಯದಲ್ಲಿ ಜನಪದಕ್ಕೆ ಅಷ್ಟು ಒತ್ತು ಕೊಟ್ಟು ಅಷ್ಟು ಒಲವು ಕೊಟ್ಟು ನನ್ನ ಒಂದು 5-6 ಕಾರ್ಯಕ್ರಮ ಇಲ್ಲಿ ಮಾಡಿಸಿದ್ರಲ್ಲ, ಅದು ನಿಜವಾಗ್ಲೂ ಮರೆಯಲಾಗದ ಒಂದು ಅನುಭವ. ಆಮೇಲೆ ನಿಜವಾಗ್ಲೂ ಬಹಳ ನಂಗೆ ಖುಷಿ ಕೊಟ್ಟಿದ್ದು ಅದು. ನಿಜವಾಗ್ಲು ನಾವಿಕಾ ಕೂಡ ನಾವು ಇಲ್ಲಿಂದ ಹಾಡಿದ್ವಿ. ನಾವಿಕಾ ಆ ಟೈಮಲ್ಲೂ ನಾವಿಕಾ ಮಾಡಿದ್ರು, ಅವರು ಆನ್ಲೈನ್ ಮಾಡಿದ್ರು, ಅವಾಗ್ಲೂ ನಾವು ಹಾಡಿದ್ವಿ. ಅವತ್ತಿನ ದಿವಸ ನಾವು ಮರೆಯಂಗೆ ಇಲ್ಲ. ಟೆಕ್ನಿಕಲಿ ಇಲ್ಲಿ ಫಸ್ಟ್ ಕಾರ್ಯಕ್ರಮ ಬೆಳಗ್ಗೆನೆ ಹಾಡ್ತಿದ್ವಿ ನೋಡಿ. ಅದೊಂದು ಇನ್ನೊಂದು ಅನುಭವ. ಈಗ ನಾವು ಎದ್ದಿದ್ರೆ ಅವ್ರು ಮಲಗಿರ್ತಾರೆ, ಅವ್ರ ಸಮಯ ಗೊತ್ತು. ಅಮೆರಿಕದಲ್ಲೇ 3 hours ಡಿಫ್ರೆನ್ಸ್ ಇದೆ. ಅಮೆರಿಕದಲ್ಲೇ ಹೌದು, 3 hours ಡಿಫ್ರೆನ್ಸ್ ಇರುತ್ತೆ ಅಲ್ಲಲ್ಲೇನೆ. 1.5 hour 3 hours ಡಿಫ್ರೆನ್ಸ್ ಇರುತ್ತೆ ಅಲ್ಲಲ್ಲೇನೆ. ಸೊ ನಾವ್ ಇಲ್ಲಿ ಮಲಗಿದ್ರೆ ಅವ್ರು ಎದ್ದಿರ್ತಾರೆ.
ಈಗ ನಾವಿಲ್ಲ ಎದ್ದಿದ್ದೀವಿ, ಅವ್ರು ಮಲಗಿದಾರೆ ಆಕ್ಚುಲಿ, ಇವಾಗ ಎದೊಳ್ತಾ ಇರ್ತಾರೆ ಅವ್ರು ಇವಾಗ, ಇನ್ನು ಬೆಳಗ್ಗೆ ಅವ್ರಿಗೆ ಇವತ್ತು. ಅಲ್ಲಿ ಹೆಂಗಿತ್ತು ನಮ್ಗೆ, ಹೆಂಗೆ ಆ ಒಂದು ಅನುಭವ ಅಂತ ಹೇಳಿದ್ರೆ, ಸ್ಯಾಟರ್ಡೆ ನೈಟ್ ನಾವು ಹಾಡಬೇಕು ಅಂತ ಹೇಳಿದ್ರೆ ಸಂಡೇ ಮಾರ್ನಿಂಗ್ ನಾವು ಇಲ್ಲಿ ಹಾಡ್ತಾ ಇರ್ತೀವಿ, ಸ್ಯಾಟರ್ಡೆ ನೈಟ್ ಅವ್ರಿಗೆ ಅವಾಗ. ಸೊ ನಾವು 5 ಗಂಟೆಗೆ ಇಲ್ಲಿ ಬೆಳಗ್ಗೆ ಎದ್ದು ಆನುಮಲೆ ಜೇನುಮಲೆ ಅಂತ ಹೇಳ್ತೀರ, ಅಕ್ಕಪಕ್ಕದವ್ರೆಲ್ಲ ಹೆಂಗಿರುತ್ತೆ ಯೋಚನೆ ಮಾಡಿ. ಬಟ್ ಒಂದು ದೊಡ್ಡ ಅನುಭವ. 5 ಗಂಟೆಗೆ ಇಲ್ಲಿ ನಾವೆಲ್ಲ ರೆಡಿ ಆಗಿರ್ತೀವಿ, 4:15 3 ಗಂಟೆಗೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರಾತ್ರಿ ಇಲ್ಲೆಲ್ಲ ರೆಡಿ ಮಾಡಿದ್ರೆ ಇಲ್ಲೇ ಮಲಗಿರ್ತಾರೆ. ಯಾಕಂದ್ರೆ ನಾವು ಬೆಳಗ್ಗೆ ಎದ್ದು ಎಲ್ಲಿ ಬರೋದು. ಸೊ ಅಷ್ಟು ಕಲಾವಿದ್ರು ಬೆಳಗ್ಗೆನೆ ಬಂದು ಅಕೊಮಡೇಟ್ ಆಗಿ ಇಲ್ಲಿ ಎಲ್ಲರೂ, ಅದೊಂದು ತುಂಬಾ ಅದ್ಭುತವಾದ ಅನುಭವ ಬಿಡಿ. ನೀವು ಕೂಡ ಅಷ್ಟೇ ಲಾಯಲ್ ಆಗಿ ಅವ್ರಿಗೆ ಸೇವೆ ಮಾಡ್ಲೇಬೇಕು ಸರ್. ನಮ್ಮ ಒಂದು ಹೇಳ್ತೀವಲ್ಲ, ನಾವು ಒಬ್ರು ಗಾಯಕರಾಗಿ ಅಥವಾ ಕಲಾವಿದರಾಗಿ ಜೊತೆಯಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ತುಂಬಾ ಪರಿಗಣಕ್ಕೆ ಬರುತ್ತೆ ಅದು. ಯಾಕಂತ ಹೇಳಿದ್ರೆ ತುಂಬಾ ಕೌಂಟ್ ಆಗುತ್ತೆ ನಮ್ಮ ವ್ಯಕ್ತಿತ್ವ. ನಾವು ಎಷ್ಟರ ಮಟ್ಟಿಗೆ ನಾವು ಲಾಯಲ್ ಆಗಿರ್ತೀವಿ ಅಷ್ಟರ ಮಟ್ಟಕ್ಕೆ ಸರಸ್ವತಿ ಕೈ ಹಿಡಿತಾಳೆ. ಮೊನ್ನೆ ಒಂದು ಪ್ರವಾಸದಲ್ಲಿದ್ದಾಗ ನನ್ನೊಟ್ಟಿಗೆ ಒಬ್ರು ಸಾಹಿತಿ ಇದ್ರು ಕಾರಲ್ಲಿ. ಅವರಿಗೆ ನಾನು ನೀವು ಹಾಡಿರೋ ತೆಲುಗು ಹಾಡನ್ನ ತೋರಿಸ್ದೆ. ಆಯ್ತಾ, ಯಾರಪ್ಪ ಇದು ಕನ್ನಡದ ಮಂಗಳಿ ಅಂತ ಕೇಳಿದ್ರು. ಏನದು ತೆಲುಗು ಪ್ರಯೋಗ ಏನದು? ಆಕ್ಚುಲಿ ಇತ್ತೀಚೆಗೆ ಅದು ಮನೋರಮಾ ಮ್ಯೂಸಿಕ್ ಅನ್ನೋರು ಚಾನಲ್, ಅದು ಕೇರಳದವ್ರದ್ದು ಆಕ್ಚುಲಿ. ಸೊ ರಮೇಶ್ ಚಂದ್ರ ಅವ್ರಿಗೆ ದೊಡ್ಡ ಗಾಯಕ, ಮಲಯಾಳಿ ಮನೋರಮಾ ಪತ್ರಿಕೆ. ಹೌದು. ಸೊ ಅವರು ನನ್ನನ್ನ ಒಂದು ಕನ್ನಡ ಗೀತೆ ಹಾಡಕ್ ಕರೆಸಿದ್ದು. ಆಯ್ತಾ, ಅದು ಚಾಮುಂಡಿ ಮೇಲೆ ಕನ್ನಡ ಗೀತೆ. ಅದು ಮನೋರಮಾ ಮ್ಯೂಸಿಕ್ ಅವರು ಒಂದು ಹಾಡಿನ 4 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದಾರೆ, ಮಲಯಾಳಂ, ತಮಿಳ್, ತೆಲುಗು ಮತ್ತೆ ಕನ್ನಡ. ಸೊ ಕನ್ನಡ ಹಾಡಕ್ಕೆ ಅಂತ ಕರೆಸಿದ್ರು. ಅವ್ರಿಗೆ ನಾನು 10 ನಿಮಿಷ ಹಾಡು ಕೊಟ್ಬಿಟ್ಟೆ. ಆ ಹಾಡನ್ನ ಎಷ್ಟು ಖುಷಿ ಆಗೋದ್ರು ಅಂದ್ರೆ, ಇಫ್ ಶಿ ಇಸ್ ಓಕೆ ಕ್ಯಾನ್ ಶಿ ಸಿಂಗ್ ಇನ್ ತೆಲುಗು ಅಂತ ಕೇಳಿದ್ರು. ಆಯ್ತು, ನಾನು ಹಾಡ್ತೀನಿ ಅದಕ್ಕೆ, ಬಿಕಾಸ್ ನಾನು ಆರ್ಕೆಸ್ಟ್ರಾ ಹಾಡಿದ ಅನುಭವ ಇದೆಯಲ್ಲ ನನಗೆ. ಹೇಗೆ ಕೊಟ್ಟಿದ್ರು ನಿಮ್ಗೆ ಲಿರಿಕ್ಸ್? ಅಲ್ಲಿ ಕೂತ್ಕೊಂಡು ಅವತ್ತೇ ಆಗ್ಲಿಲ್ಲ, ಮಾರನೇ ದಿವಸ ನನಗೆ ಕರೆದ್ರು, ಹೋದೆ ಅಲ್ಲಿಗೆ. ನನಗೆ ಬೇರೆ ಹಾಡು ಇಲ್ಲ ಬೆಂಗಳೂರಲ್ಲೇ ಆಗಿದ್ದು ಅದು. ಅವ್ರು ಬಂದಿದ್ರು ಇಲ್ಲೇ ಇದು ಮಾಡಕ್ಕೆ. ಸೊ ತೆಲುಗು ಏನು ಬರ್ದಿದ್ರು, ನಾಗರಾಜನ್ ಅಂತ ಅವರೇ ಇದ್ರು ಅಲ್ಲಿ. ಅವ್ರ ಆ ಸಾಹಿತ್ಯನ ಹೇಳ್ತಾ ಹೋದ್ರು, ನಾನು ನೀಟಾಗಿ ಕನ್ನಡಲ್ಲಿ ಬರ್ಕೊಂಡೆ. ಅದೇ ಸ್ಲ್ಯಾಂಗ್ ಅಲ್ಲಿ? ಹೌದು, ಅದೇ ಸ್ಲ್ಯಾಂಗ್ ಅಲ್ಲಿ ಬರ್ಕೊಂಡು ಹೋದೆ, ಹಾಗೆ ಹಾಡ್ಕೊಂಡೆ. ಆಮೇಲೆ ಹಾಡ್ಬೇಕಾದ್ರು ಅವ್ರು ಇದ್ರು ಅಲ್ಲಿ. ಸೊ ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದು ಅದನ್ನ ತಿದ್ದುತ್ತಾ ಬಂದ್ರು ಹಾಗೆ. ಸೊ ನನ್ಗೆ ಅದು ಹಾಡ್ತಾ ಒಂಥರ ಫ್ಲೂಯೆನ್ಸಿ ಅನ್ಸ್ಬಿಡ್ತು ನನ್ಗೆ. ಆಮೇಲೆ ನನ್ಗೆ ಇಷ್ಟು ವರ್ಷಗಳು ಹಾಡಿರೋದು ಅನುಭವ ಕೂಡ, ಏನು ಆರ್ಕೆಸ್ಟ್ರಾಗಳಲ್ಲಿ ಫಿಲ್ಮ್ ಇಟ್ಸ್ ಹಾಡಿದ್ನಲ್ಲ, ತೆಲುಗು ಅಂತ ಒಂದ್ ಸ್ವಲ್ಪ ಹತ್ರ ಕನ್ನಡ ತರನೇ ಅನ್ಸುತ್ತೆ ನಮ್ಗೆ. ಸೊ ಅಷ್ಟು ಸ್ವಲ್ಪ ನನ್ಗೆ ತುಂಬಾ ಕಷ್ಟ ಅಂತ ಏನು ಅನ್ಸ್ಲಿಲ್ಲ. ತುಂಬಾ ಚೆನ್ನಾಗಿ ನನ್ಗೆ ಒಂಥರ ನನ್ನ ತುಂಬಾ ಇವರು ಕೂಡ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಮಿನೀಶ್ ತಾಂಬರ್ ಅಂತ, ಅವರು ಕೂಡ ತುಂಬಾ ಇಷ್ಟಪಟ್ಟು ಅದನ್ನ ಹಾಡಿಸಿ. ಈಗ ನೋಡಿ ರಿಲೀಸ್ ಆಯ್ತು, ಈಗ ಜೂನಲ್ಲಿ ಮತ್ತೆ ಇನ್ನೂ 2-3 ಹಾಡೋದಕ್ಕೆ ನನ್ಗೆ ಆಗ್ಲೇ ಹೇಳಿದ್ದಾರೆ. ವೀಕ್ಷಕರಿಗೋಸ್ಕರ ಪ್ರಯತ್ನ ಮಾಡ್ಬೋದು. ಜಗಮೇಲೆ ದೇವುಡು ಜಗದೇಕ ವೀರುಡು ಮುಗ್ಗಂಟಿ ತನೆಯೋಡು ವೀರಭದ್ರ. ಅದಕ್ಕೆ ಅವ್ರು ಸಾಹಿತಿ ಅವ್ರು ಹೇಳಿದ್ರು, ಯಾರಪ್ಪ ಇದು ಕನ್ನಡದಕ್ಕೆ ಮಂಗಳಿ ಬಂದ್ಬಿಟ್ಟಿದಾರೆ. ನಾನು ಅದೇ ಅಣ್ಣ ಸವಿತಕ್ಕ ಅಂತ ತೋರಿಸಿದೆ ಅವ್ರಿಗೆ. ಹೌದಾ, ತೆಲುಗಲ್ಲಿ ಆಡ್ತಾರ ಅವರು ಅಂತ ಕೇಳ್ತಿದ್ರು. ತುಂಬಾ ಖುಷಿ ಆಯ್ತು. ತೆಲುಗು ಹಾಡ್ತೀನಿ, ತುಳು ಹಾಡ್ತೀನಿ. ಅಂದ್ರೆ ತುಳು ಇವಾಗ ಮಂಗಳೂರು ಯಜಮಾನ್ರ ಊರದು. ನಂಗೆ ಅಲ್ಲಿ ತನಕ ತುಳು ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಅವ್ರ ಮದುವೆ ಆಮೇಲೆ ಅವ್ರ ಪರಿಚಯ ಆದಾಗಲೂ ನಂಗೆ ತುಳು ಗೊತ್ತಾಗಿದ್ದು. ಅವ್ರ ಭಾಷೆ ತುಳು ಇಸ್ ಮಂಗಳೂರು ಭಾಷೆ ಅಲ್ಲ. ತುಳು ಕನ್ನಡ, ತುಳು ಅದ್ಭುತವಾದ ಮನೆ ಭಾಷೆ ತುಳು. ನೀವು ಕಲ್ತಿದ್ದೀರಿ ಹಂಗಾರೆ? ಅಂದ್ರೆ ನಂಗೆ ಎಲ್ಲವೂ ಅರ್ಥ ಆಗುತ್ತೆ. ಮಾತಾಡೋಕೆ ಸೇರ್ಸ್ಕೊಂಡು ಸ್ವಲ್ಪ ಇದು ಮಾತಾಡಕ್ಕೆ. ಮನೇಲಿ ಮಾತಾಡಲ್ಲ ಇವರು, ಅಲ್ಲಿ ಹೋದ್ರೆ ಮಾತ್ರ ಮಾತಾಡೋದು. ನಂಗೆ ಸ್ವಲ್ಪ ಅಲ್ಲಿ ರೆಗ್ಯುಲರ್ ಆಗಿದ್ರೆ ಮಾತು ಬಂದ್ಬಿಡುತ್ತೆ. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಅದೇ ಒಂತೆ ಬರ್ಪುಂಡು ಅಂತ ಹೇಳಿದ್ರೆ ಸ್ವಲ್ಪ ಬರುತ್ತೆ ಅಂತ ಅರ್ಥ ಅದ. ಸೊ ಹಾಗೆ. ಅಕ್ಕ, ನಿಮ್ ಸಂದರ್ಶನಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ಬೇಕಾದ್ರೆ ನಿಮ್ ಪ್ರೊಫೈಲ್ ನೋಡ್ತಾ ಇದ್ದೆ. ಸಾಕಷ್ಟು ಬಿರುದುಗಳು, ಪ್ರಶಸ್ತಿಗಳೆಲ್ಲ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಅಯ್ಯೋ, ಅದೇನ್ ಮಾತಾಡೋದಪ್ಪ, ನಿಜ ಅಂದ್ರೆ ಒಂಥರ ಬೆನ್ ತಟ್ಟಿ ಮುಂದೆ ಹೋಗು ಅಂತ ಹೇಳಿದಷ್ಟು ಖುಷಿ ಆಗತ್ತೆ. ಅದು ನಿಜವಲ್ಲ ಅಂದ್ರೆ ಬೇಕು. ಅಂದ್ರೆ ನಮ್ಮ ಕೆಲಸವನ್ನ ಗುರುತಿಸ್ತಾ ಇದಾರಲ್ವಾ, ಖಂಡಿತವಾಗ್ಲು. ಒಂದು ತುಂಬಾ ಜನ ಕೇಳ್ತಾ ಇರ್ತಾರೆ, ನೀವ್ ಯಾಕೆ ಫಿಲ್ಮ್ ಅಲ್ಲಿ ಹಾಡೋದಿಲ್ಲ, ಯಾವ ಫಿಲಮ್ ಅಲ್ಲಿ ಹಾಡಿಲ್ಲ, ಹಾಗೆ ನೋಡಿ ನಮ್ಮಲ್ಲಿ ಹೆಂಗಾಗಿದ್ದಾರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳ. ಇವಾಗ ನೋಡಿ, ಯಾರಪ್ಪ ಕನ್ನಡ ಮಂಗ್ಲಿ ಅನ್ನೋ ಬದಲು ಯಾರಪ್ಪ ಇದು ನಮ್ ಕನ್ನಡ ಸಿಂಗರ್ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಲ್ವಾ? ಯಾಕೆ ಅಲ್ಲಿ ಯಾರಪ್ಪ ಅದು ಸವಿತಕ್ಕ ಅಲ್ಲಿದ್ದಾರೆ ಅಂತ ನಾನು ಹೇಳೋದು. ಯಾಕೆ ಸವಿತಕ್ಕ ಅಂತ ಬರೋದಿಲ್ಲ? ವೈ ಯು ಪೋರ್ಟ್ರೇಟ್ ಆಸ್ ಕನ್ನಡದ ಮಂಗ್ಲಿ ಅಂತ ಯಾಕೆ ಬೇಕು? ಯಾಕೆ ನಮ್ಮಲ್ಲಿ ಆತರ ಬರುತ್ತೆ? ನಮ್ಮಲ್ಲಿ ಕನ್ನಡಿಗರ ಪ್ರಾಬ್ಲಮ್ಮೇ ಇದು. ಏನ್ ಗೊತ್ತಾ, ನಮ್ಮಲ್ಲಿ ಎಲ್ಲವೂ ಸರಕು ನಮ್ಮಿಂದ ಬೇಕಾಗುತ್ತೆ, ಆದ್ರೆ ನಮ್ಮ ಕನ್ನಡಿಗರನ್ನ ಬೆಳೆಸುವಂತಹ ಗುಣ ತುಂಬಾ ಕಡಿಮೆ ಇದೆ. ಅದಂತೂ ನಾನು ಸಿನಿಮಾಗೆ ಅವಕಾಶ ಸಿಕ್ಕಿದ್ರೆ ಹಾಡ್ತೀರಿ?
ಹಾಡಿದ್ದೀನಿ ಈಗ ಆಲ್ರೆಡಿ ನಾನು ಸಾಕಷ್ಟು ನಾನು ತುಂಬ ಹಿಂದೆ ನಾನು ಹೆಜ್ಜೆ ಹಾಕು ನೀ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕು ನೀ ಅಂತ ಒಂದು ರಂಭ ಅನ್ನೋ ಫಿಲಮ್ಗೆ ಹಾಡಿದ್ದೆ. ಅದಾದ್ಮೇಲೆ ನಾನು ರಾಗಿಣಿ ದ್ವಿವೇದಿ ಅವರ ಒಂದು ಫಿಲಮ್ದಲ್ಲಿ ಒಂದು ಬಿಟ್ಟು ಬರುತ್ತೆ, ಅದನ್ನ ಹಾಡಿದ್ದೀನಿ. ಆಮೇಲೆ ಈಗ ಇತ್ತೀಚೆಗೆ ಕೆಂಡದ ಸೆರಗು ಅನ್ನೋ ಚಿತ್ರ, ಮಾಲಾಶ್ರೀ ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ, ಅದರಲ್ಲಿ ಒಂದು ಹಾಡಿದ್ದೀನಿ ನಾನು. ಓಕೆ, ದ್ಯಾವರಿಗೆ ಅವಮಾನ ಅಂತ ಹಾಡಿ ತುಂಬ ಚೆನ್ನಾಗಿದೆ ಅದನ್ನು. ಸೊ ಅದೆಲ್ಲ ಇದೆ. ಅಂದ್ರೆ ನನ್ನ ವಾಯ್ಸ್ಗೆ, ನನ್ನ ಕಂಠಕ್ಕೆ ಸೂಕ್ತವಾದ ಹಾಡು ಬರಬೇಕು. ಇವಾಗ ಎಲ್ಲರೂ ಜೂನಿಯರ್ ಉಷಾ ಉತ್ತಪ್ ಅಂತ ಹೇಳ್ತಾರೆ, ಜೂನಿಯರ್ ಬಿ ಜಯಶ್ರೀ ಅಂತ ಹೇಳ್ತಾರೆ. ನಾನು ಜೂನಿಯರ್ ಅನ್ಸ್ಕೊಳಕ್ ನನ್ ಖಂಡಿತ ಇಷ್ಟ ಇಲ್ಲ, ಸವಿತಕ್ಕ ಅಂತ ಉಳ್ಕೋಬೇಕು. ಆ ಒಂದು ವಾಯ್ಸ್ಗೆ ಆ ಒಂದು ವ್ಯಾಲ್ಯೂ ಕೊಡಬೇಕು, ಆಯ್ತಾ? ಸೊ ಈ ಪ್ರಶಸ್ತಿಗಳು, ಈ ಬಿರುದುಗಳೆಲ್ಲ ನಿಜವಾಗ್ಲೂ ನಮ್ಮ ಕೆಲಸವನ್ನ ನೋಡಿ ಬೆಂತಟ್ಟಿ ಇನ್ನೂ ಮುಂದೆ ಮಾಡು ನೀನು ಅಂತ ಕಳಿಸ್ತಿರುವಂತಹ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳ್ತೀವಲ್ಲ, ಅದು. ನಾನು ನಿಜವಾಗ್ಲೂ ಯಾವ ಪ್ರಶಸ್ತಿಗೂ ನಾನು ಇದುವರೆಗೂ ಹಿಗ್ಗಿಲ್ಲ, ಕುಗ್ಗಿಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲ ಪ್ರಶಸ್ತಿಗಳು, ಎಲ್ಲ ಸಂಘಗಳು ಯಾರು ಕೊಟ್ಟಿಯಾರೋ, ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಾಗ ಕೋವಿಡ್ ಸಮಯ, ಅದು ಮಾರ್ಚ್ 8ನೇ ತಾರೀಕಿಗೆ ಬಂತು. 25,000 ಏನು ದುಡ್ಡು ಬಂತು ಅಷ್ಟು ನಾನು ಕೋವಿಡ್ ಹಣಕ್ಕಾಗಿ, ಕೋವಿಡ್ ಒಂದು ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನಾನು ಸಹಾಯ ಮಾಡಿದೆ. ಅದೇ ತರ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಬಂತು. ಅವಾಗ್ಲೂ ಕೂಡ ಹೌದು, ಅವಾಗ್ಲೂ ಕೂಡ ಸಿಕ್ಕಾಪಟ್ಟ ಮಡಿಕೇರಿಯಲ್ಲಿ ಒಂದು ಏನು ಪ್ರವಾಹ ಆಗಿ ಎಲ್ಲ ತುಂಬಾ ಕಷ್ಟದಲ್ಲಿದ್ರು. ಅದೇ ಆಗ 25,000 ಬರೋದನ್ನ 15,000 ಮಾಡಿದ್ರು. ಆ 15,000 ಕೂಡ ಅದನ್ನ ಮತ್ತೆ ಮಡಿಕೇರಿ ಇದಕ್ಕೆ ಕಳಿಸಿದ್ದೆ. ಸೊ ನಮ್ಗೆ ಏನಾದ್ರೆ ದುಡಿಮೆ ಎಲ್ಲಿ ಬೇಕಾದ್ರೆ ದುಡ್ಕೋತೀವಿ, ಏನೋ ಒಂದು ನಮ್ಮ ಕೈಲಾದ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ವಾಪಸ್ ಕೊಡೋದು ಖಂಡಿತವಾಗ್ಲ. ಬಟ್ ಎಲ್ಲ ಪ್ರತಿಯೊಬ್ಬರಿಗೂ ಯಾರು ನನ್ನ ಗುರುತಿಸ್ಯಾರೆ, ಇಷ್ಟೆಲ್ಲ ಬಿರುದುಗಳು ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ನಾನು ಚಿರಋಣಿ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ಅಷ್ಟೆಲ್ಲ ನಮಗೆ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ಗುರುತಿಸೋರು ಕಡಿಮೆ ಆಗ್ಬಿಡ್ತಾರೆ. ನಿಜ. ಸೊ ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜನಪದ ನಿಮ್ಗೆಲ್ಲ ಕೊಟ್ಟಿದೆ, ಖಂಡಿತವಾಗ್ಲು ಸಂತೋಷ. ಅಯ್ಯೋ ಸಂತೋಷ ನೋಡಿ, ನಾನು ಹಚ್ಚನೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಜನಪದ ಅಂತ. ಗಮನಿಸಿರ್ಲಿಲ್ಲ. ಇದೊಂದು ಏಕತಾರಿ ಮೇಲೆ ಜನಪದ. ಸೊ ನನ್ನಲ್ಲೇ ಜನಪದ, ನಂದು ಹೇಳಿದ್ನಲ್ಲ, ನನ್ನ ಬದುಕೇ ಜನಪದ ಆಗಿರ್ಬೇಕಾದ್ರೆ ನನಗೆ ಬದುಕು, ಒಂದು ವೃತ್ತಿ, ಒಂದು ತುತ್ತಿನ ಅನ್ನ, ನನ್ನ ಜೀವನ ಎಲ್ಲವೂ ಜನಪದವಾಗಿದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ ವಿವಿಧ ಪ್ರಕಾರದ ಜನಪದ ಪ್ರಕಾರಗಳನ್ನ ತಾವು ಎಷ್ಟು ಗಮನಿಸಿದ್ದೀರಿ ಅಂತ? ನನಗೆ ಒಂದು ಅನುಭವ ತುಂಬ ಚೆನ್ನಾಗಾಗಿದೆ. ಜನಪದ ಅಕಾಡೆಮಿಯಲ್ಲಿ ಪಿಚ್ಚಳ್ಳಿ ಸರ್ ಅಧ್ಯಕ್ಷರಾಗಿದ್ದಾಗ, ಅಥವಾ ಜನಪದ ಜಾತ್ರೆ ಮಾಡಿದಾಗ ಕಪ್ಪಣ್ಣ ಸರ್ ಜೊತೆಯಲ್ಲಿ ಎಲ್ಲ ಬಹಳಷ್ಟು ಎಲ್ಲ ಇಷ್ಟೊಂದು ಪ್ರಕಾರಗಳಿದೆಯಾ ಅಪ್ಪ ಅನ್ನೋದು ನನಗೆ ಒಂಥರ ಆಶ್ಚರ್ಯ ಪ್ಲಸ್ ಜೊತೆಯಲ್ಲಿ ಆನಂದ. ಹೌದು. ಸೊ ಎಲ್ಲ ಪ್ರಕಾರಗಳನ್ನು ಸರಿಯಾದ ಒಂದು ಮೌಲ್ಯಯುತವಾದ ಒಂದು ಸ್ಥಾನ ಸಿಗ್ಬೇಕಾಗಿದೆ. ಜೊತೆಲಿ ಎಲ್ಲ ಕಲಾವಿದರಿಗೂ ಅಷ್ಟೇ ಬೆಲೆ ಸಿಗ್ಬೇಕಾಗಿದೆ. ನಾನು ಅದೇ ಇವಾಗ ನಮ್ಮ ಕಪ್ಪಣ್ಣ ಸರ್ ಆಗಲಿ, ಒಂದಷ್ಟು ಹಿರಿಯರು ಇಷ್ಟೆಲ್ಲ ಕೆಲಸ ಮಾಡಿಲ್ಲ ಅಂದರೆ ಇವತ್ತಿನ ಮಟ್ಟಕ್ಕೆ ನಮ್ಮ ಎಲ್ಲ ಏನು ಡೊಳ್ಳಾಗಿರ್ಬೋದು ಅಥವಾ ತಮಟೆ ಆಗಿರ್ಬೋದು, ನಗಾರಿ ಆಗಿರ್ಬೋದು, ಎಲ್ಲವೂ ಬರೀ ಬೀದಿಲಿ ನುಡ್ಸೋ ಮಟ್ಟಕ್ಕೆ ಆಗ್ತಿತ್ತು ಹೊರತು ವೇದಿಕೆಗೆ ಬರ್ತಾನೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಸೊ ನನಗೆ ಇಷ್ಟೆಲ್ಲ ಅವ್ರಗಳ ಜೊತೆ ಕೆಲಸ ಮಾಡಿರೋದಿದೆಯಲ್ಲ, ಆ ಅನುಭವನೇ ದೊಡ್ಡ ನನಗೆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಸವಿತಕ್ಕನಿಗೆ ಯಾವತ್ತೂ ಸ್ಕ್ರೀನ್ ಮೇಲೆ ಬಂದು ನಟನೆ ಮಾಡಬೇಕು ಅಂತ ಅನಿಸ್ಲಿಲ್ಲ? ಖಂಡಿತವಾಗ್ಲೂ ಮಾಡಿದ್ದೀನಿ. ಮಾಡಿದ್ರಾ? ಅದರ ಅನುಭವಗಳನ್ನ ಹೇಳಿ. ಖಂಡಿತ ಮಾಡಿದ್ದೀನಿ. ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ನಾನು. ಹೌದು ಹೌದು. ನಾನು 20 ವರ್ಷದ ಹಿಂದೆನೆ, ನಾನು 20 ಅಲ್ಲ, ಆಗ್ಲೇ ಒಂದು 25 ವರ್ಷದ ಹಿಂದೆನೆ ಗೆಳತಿ ಅನ್ನೋ ಸೀರಿಯಲಲ್ಲಿ ಆಕ್ಟ್ ಮಾಡಿದ್ದೆ. TS ನಾಗಾಭರಣ ಅವರ ನಿರ್ದೇಶನ ಅದು. ಪವಿತ್ರ ಲೋಕೇಶ್ ಅವ್ರಿಗೆ ನಾನು ಲಾಯರ್ ಪಾತ್ರ. ಸರಿ. ನಾನು ಯಾಕೆ ನನಗೆ ಆ್ಯಕ್ಟಿಂಗ್ ಅಷ್ಟು ನನಗೆ ಅಂದರೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ, ಒಂದು 5 ನಿಮಿಷ ಸೀನ್ಗೆ ಬೆಳಗ್ಗಿಂದ ಸಂಜೆ ರಾತ್ರಿ 9 ಗಂಟೆವರೆಗೂ ಕೂರಿಸಿದ್ರು. ನಾನು ಇದುವರೆಗೂ ಅವ್ರ ಹತ್ರ ಆ ಪೇಮೆಂಟೇ ಇಸ್ಕೊಂಡಿಲ್ಲ. ಯಾವಾಗ ನಾಗಾಭರಣ ಸಿಕ್ಕರು, ಸರ್ 300 ರೂಪಾಯಿ ಪೇಮೆಂಟ್ ನಿಮ್ಮ ಹತ್ರನೇ ಇದೆ ಅಂತಿರ್ತೀನಿ. ಅಂದರೆ ಒಂದು ನನಗೆ ಆ ಸಮಯವನ್ನು ಅಷ್ಟೊಂದು ನಾವು ಸ್ಪೆಂಡ್ ಮಾಡಬೇಕಲ್ಲ ಅನ್ನೋ ಮಟ್ಟಿಗೆ ನನಗೆ ಬಂದಾಗ ನನ್ನ ಆ್ಯಕ್ಟಿಂಗ್ ಅಷ್ಟು ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾಟಕಗಳೆಲ್ಲ ಅಭಿನಯಿಸಿದ್ದೀನಿ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಉಧೋದೋ ಎಲ್ಲವ ಅನ್ನುವ ನಾಟಕದಲ್ಲಿ ನಾನು ಅಭಿನಯ ಮಾಡಿದ್ದೀನಿ. ಅದು ಹುಟ್ಕೊಂಡಿದ್ದು ಬಹಳ ಸ್ವಾರಸ್ಯಕರವಾದ ಒಂದು ಪ್ರಸಂಗ.
ಡಾಕ್ಟರ್ ಬೇಲೂರು ರಘುನಂದನ್ ಅವ್ರಿಗೆ ಒಂದು PhD ಬಂದಿದೆ, ಅವ್ರಿಗೆಲ್ಲರೂ ಸನ್ಮಾನ ಮಾಡಕ್ಕೆ ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಕವತಾರ್ ಅವರು, ಹಿರಿಯ ರಂಗಕರ್ಮಿಗಳು, ಹಿರಿಯ ರಂಗ ನಿರ್ದೇಶಕರವರು, ಅವರು ಸಹ ಅವತ್ತು ಆ ಒಂದು ಕಾರ್ಯಕ್ರಮ ಇದ್ದಾರೆ. ನಾನು ಅವ್ರಿಗೆ ಬೇಲೂರು ಸರ್ಗೆ ಸನ್ಮಾನ ಮಾಡಿ ಸಹಜವಾಗಿ ನಾನು ಹೋಗಿದ್ದ ಕಡೆಲ್ಲ ಒಂದು ಹಾಡೇ ಆಡಿಸ್ತಾರೆ. ಹಾಡಿದ ತಕ್ಷಣ ಎಲ್ಲರೂ ನನ್ನ ಜೊತೆ ಹಾಡಿಸ್ದೆ ಅವ್ರನ್ನೆಲ್ಲ ಇದ್ದ ಪ್ರೇಕ್ಷಕರನ್ನ. ಹೋಗಿ ಕೂತ್ಕೊಂಡಿದ ತಕ್ಷಣ ಕೃಷ್ಣಮೂರ್ತಿ ಕವತಾರ್ ಸರ್ ಒಂದೇ ಮಾತು ಹೇಳಿದ್ರು, ಏನು ಚೆನ್ನಾಗಿ ಹಾಡ್ತೀರಿ ನೀವು, ಇಷ್ಟು ಸಹ ನಾನು ನೋಡೇ ಇರಲಿಲ್ಲ ನಿಮ್ಮನ್ನ ಅಂದರು. ನಾನು ಸರ್ ನಿಮ್ಮನ್ನ ನಾನು ನೋಡಿದೆ ಸರ್ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಅಷ್ಟೇ. ಅವತ್ತು ನಾನು ನಂಬರ್ ಇಸ್ಕೊಂಡು 1 ತಿಂಗಳು ಬೆನ್ನ ಹಿಂದೆ ಬಿದ್ರು ನನಗೆ. ಏನು ಅಂತ, ನಿಮ್ಮಲ್ಲಿ ಅದ್ಭುತವಾದ ಒಬ್ಬ ಕಲಾವಿದ ಇದ್ದಾಳೆ, ನೀವು ಯಾಕೆ 1 ವುಮನ್ ಶೋ ಮಾಡಬಾರ್ದು ಅಂತ ಹಿಡ್ಕೊಂಡ್ರು. ಇಲ್ಲ ಸರ್, ನಾನೇನಾದ್ರೆ ಎಲ್ಲ ಬಿಟ್ಟ ಜಾಗಗಳು ತುಂಬಿ ಇರ್ತಾರ, ಯಾರು ಬರಲಿಲ್ಲಾರೋ ಆ್ಯಕ್ಟ್ ಮಾಡ್ಬಿಡ್ತೀನಿ, ಬಟ್ ನಾನು ಯಾವತ್ತೂ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು ಅನ್ಕೊಂಡಿಲ್ಲ ಸರ್. ನನಗೆ ಅಭಿನಯ ಮಾಡಿ ಅಂತ ಕೇಳಿ ಏಕ ವ್ಯಕ್ತಿ ಅಭಿನಯ ಅದು ಫುಲ್ಲು ಎಷ್ಟೋ ಪಾತ್ರಗಳನ್ನ ಒಬ್ಬರೇ ಮಾಡೋದಿರುತ್ತಲ್ಲ, ಆ ಥರ ಮಾಡಿ ಅಂತ. ನನಗೆಲ್ಲ ಆಗ್ದಾರ ಸರ್ ಅವೆಲ್ಲ, ದಯವಿಟ್ಟು ನಾನು ತಲೆ ತಿನ್ಬೇಡಿ ಸರ್ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅವ್ರು ಬಿಡಲಿಲ್ಲ. 1 ತಿಂಗಳು ಅವರು ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಒಬ್ರು ಕಲಾವಿದೆ ಇದ್ದಾಳೆ, ನೀವು ಮಾಡ್ತೀರಾ, ನಿಮ್ಮ ಕೈಲಾಗುತ್ತೆ, ನೀವು ಹಾಡಿದ ಒಂದು ಪಲ್ಲವಿ ಒಂದು ಚರಣದಲ್ಲೇ ಗೊತ್ತಾಗ್ಬಿಡ್ತು ನೀವೆಷ್ಟು ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ. ಸರಿ, ಆಮೇಲೆ ಏನಪ್ಪ ಇಷ್ಟ ನೋಡ್ತಾರಲ್ಲ, ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಬೇಲೂರು ಸರ್ನು ಕರೆಸಿದ್ವಿ. ಅವತ್ತು ಇದೇ ಅವ್ವಾದಲ್ಲೇ ಒಂದು ಮೀಟಿಂಗ್ ಮಾಡಿದ್ವಿ. ಎಲ್ಲ ಮಾತುಕತೆ ಆದಾಗ ಒಂದು ಹೆಣ್ಣಿನ ಒಂದು ಪ್ರಾಮುಖ್ಯತೆ ಇರುವಂತಹ ಒಂದು ಕತೆ ತಗೊಳ್ಳೋಣ ಅಂತ ಬಂದಾಗ ಯಲ್ಲಮ್ಮನ ಕತೆ ತಗೊಳ್ಳೋಣ. ಅಂದ್ರೆ ಯಲ್ಲಮ್ಮ ಎಷ್ಟೆಲ್ಲ ಕಷ್ಟಪಟ್ಲು ಜೀವನದಲ್ಲಿ, ಕೊನೆಗೆ ದೇವರಾಗಿ ನಿಲ್ತಾಳಲ್ಲ. ಹೇಗೆ ದೇವರಾಗಿ ನಿಂತಲು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಉಳಿಪೆಟ್ಟು ತಿಂದು ಮಾತ್ರ ಗರ್ಭಗುಡಿಯಲ್ಲಿ ಒಬ್ಬ ದೇವರಾಗ ಸಾಧ್ಯ ಅನ್ನೋದನ್ನ ಆ ಕತೆ ಮೂಲಕ ಹೇಳಬೇಕು ಅಂತ ಪ್ರಸಿದ್ಧಿ ನಿಮ್ದು. ಹೌದು. ಸೊ 18 ಶೀಟಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ 30 ಹಾಡಿತ್ತು ಅದರಲ್ಲಿ. ಅಂದ್ರೆ ಚಿಕ್ಕ ಹಾಡುಗಳು, ಹಾಡು ಮಾತಾಗುತ್ತೆ, ಮಾತು ಹಾಡಾಗತ್ತೆ. ಸೊ ಹಾಗೇ ಹೋಗ್ತಾ ಇರುತ್ತೆ. 1 ಗಂಟೆ 10 ನಿಮಿಷ ಒಬ್ಬಳೇ ವೇದಿಕೆ ಮೇಲೆ ನಾನು ಹಾಡೋದು, ಡೈಲಾಗ್ ಹೇಳೋದು, ಮೂಮೆಂಟ್ಸ್ ಮಾಡೋದು, ಎಮೋಷನ್ಸ್ ಎಲ್ಲವೂ, ನವರಸಗಳೆಲ್ಲ ಬಂದು ಹೋಗುತ್ತೆ. ಸೊ ಅದ್ಭುತವಾಗಿ ಅದನ್ನ ಕಟ್ಕೊಟ್ಟವರು ನಮ್ಮ ಕವತಾರ್ ಸರ್. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಅಮ್ಮ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ರೇಣುಕರಾಜ ನಿನ್ನ ತಂದಿ, ಭೋಗಾವತಿ ನಿನ್ನ ತಾಯಿ. 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 ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹಾಕಿತು ಗ್ಯಾರ ತೊಟ್ಟಿಲಲ್ಲಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಅವ್ವ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಆದಷ್ಟು ಜನಪದವನ್ನೇ ಬೆಳೆಸಿ ಉಳಿಸುವಂಥ ಮಾಡ್ತಿರೋ ಕಾರ್ಯಕ್ರಮದಲ್ಲಿ, ಅದು ಜನಪದ ಸಿರಿಯ ಈ ಚಾನಲನ್ನು ನೀವೆಲ್ಲ ನೋಡಿ ಹರಿಸಿ, ಬರೀ ನೋಡೋದಲ್ಲ, ಲೈಕ್ ಒತ್ತಬೇಕು, ಶೇರ್ ಮಾಡಬೇಕು, ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವ ದುಡ್ಡು ಇಲ್ಲ ರೀ, ಬರೀ ಬಟನ್ ಒತ್ತೋದಷ್ಟೇ. ಆ ಬೆಲ್ ಬಟನ್ ಒತ್ತಿದ್ರೆ ನಿಮ್ಗೆ ಯಾರ್ಯಾರ ಇಂಟರ್ವ್ಯೂ ಬರುತ್ತೆ, ಯಾರ್ಯಾರ ಒಂದು ಹಾಡುಗಳು ಬರುತ್ತೆ, ಎಲ್ಲವೂ ಕೇಳ್ಬೋದು. ಜನಪದಕ್ಕೆ ಸಂಬಂಧಪಟ್ಟಂತಹ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಸೇರಿ ಬೆಳೆಸೋಣ. ಜೈ ಜನಪದ. ಜನಪದ ಸಿರಿಗೆ ಒಳ್ಳೆಯದಾಗಲಿ.